ಮನದೊಂದರೊಳದಿ ನೀಡಿದನು ಸುಮಶರಕ್ಕೆ ತನುವನು ಬಳಲಿ ಬಾಡಿದನು ನೀಡಿದನು ಸುಮಶರಕ್ಕೆ ತನುವನು ಬಳಲಿ ಮಾಡಿದನು ಬಳಲಿದನು ಬಾಡಿದನು ನೋಡಿದನು ಬಾಲೆಯನು ಆ ಆ ಆ ಆ ಶಶಿ ವದನೆ ಶಶಿ ವದನೆ ನಿನ್ನ ಬೆಸರೇನೆ ಶಶಿ ವದನೆ ನಿನ್ನ ಬೆಸರೇನೆ ನಿನ್ನ ಬೆಸರೇನೆ ಪಿತನ್ಯಾರು ಉಸುರ್ಯಾವ ಪೂರವೆಂಬುದ ನಿನ್ನ ಪಿತನ್ಯಾರು ನಿನ್ನ ಪಿತನ್ಯಾರು ಪಿತನ್ಯಾರು ಉಸುರ್ಯಾವ ಪೂರವೆಂಬುದ ಪಿತನ್ಯಾರು ನಿನ್ನ ಪಿತನ್ಯಾರು ಉಸುರ್ಯಾವ ಪೂರ ಎಂಬುದ ಕುಸುಮಲೋಚನೆ ತವ ಸೊಬಗಿಗೆ ನಾಜಳೆ ಕುಸುಮಲೋಚನೆ 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 ತವ ಸೊಬಗಿಗೆ ನಾಚಳೆ ಸೊಬಗಿಗೆ 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 ನಾಚಳೆ 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 ಕುಸುಮಲೋಚನೆ ತವ ಸೊಬಗಿಗೆ ಕುಸುಮಲೋಚನೆ ತವ ಸೊಬಗಿಗೆ ನಾಚಳೆ ಕುಸುಮ ಶರಣ ಸತಿಯೋ ಕುಸುಮ ಶರಣ ಸತಿಯೋ ಕುಸುಮಲೋಚನೆ ತವ ಸೊಬಗಿಗೆ ನಾಚಳೆ ಕುಸುಮ ಶರಣ ಸತಿಯು ನಾಚಳೆ ಕುಸುಮಲೋಚನೆ ತವ ಸೊಬಗಿಗೆ ನಾಚಳೆ ಕುಸುಮ ಶರಣ ಸತಿಯೋ ನಾಚಳೆ ಕುಸುಮ ಶರಣ ಸತಿಯೋ
ಸೊಬಗಿಗೆ ನಾಜಳೆ ಕುಸುಮಾಶರನ ಸತಿಯೋ ನಾಜಳೆ ಕುಸುಮ ಶರಣ ಸತಿಯೋ ಕುಸುಮಲೋಚನೆ ತವ ಸೊಬಗಿಗೆ ನಾಚಳೆ ಕುಸುಮ ಶರಣ ಸತಿಯೋ ನಾಚಳೆ ಕುಸುಮ ಶರಣ ಸತಿಯೋ ಕುಸುಮಲೋಚನೆ ತವ ಸೊಬಗಿಗೆ ನಾಚಳೆ ಕುಸುಮ ಶರಣ ಸತಿಯೋ ನಾಚಳೆ ಕುಸುಮ ಶರಣ ಸತಿಯೋ ನ್ಯಾರು ಉಸುರ್ಯವ ಪೂರ ಎಂಬುದ ಓ ಶಶಿವದನೆ, ನನ್ನ ಹೆಸರದಲ್ಲ, ಅದೆಲ್ಲ ಅಂತ ಗೊತ್ತು, ಮತ್ತೆ ಕರೆದದ್ದು. ಆದರೂ ಯಾಕೆ ಕರೆದೆ? ಯಾಕೆ? ನನ್ನ ಕಲ್ಪನೆ ಹೊಳೆದಿದ್ದು ಹೀಗೆ. ಏನು? ಓ ನೋಡು, ಏನು? ಬಾಲಂಗಡದಲ್ಲಿ ಶೋಭಿಸುತ್ತಾ ಇದ್ದಾನೆ ಚಂದ್ರಮ. ಆ ಶಶಿಯ ಪ್ರಭೆಯನ್ನು ಮೀರಿಸಬಹುದಾದಂತಹ ಸೌಂದರ್ಯ ಆ ಪ್ರಭೆ ನಿನ್ನಲ್ಲಿ ಕಂಡೆ. ಹಾಗಾಗಿ ಆ ಹೆಸರು ನಿನಗೆ ಅರ್ಥಪೂರ್ಣ ಎಂಬ ಹಾಗೆ ಭಾವಿಸಿ ಶಶಿವದನೆ ಅಂತ ಕಂಡೆ. ಬೇಸರ ಇಲ್ವಲ್ಲ? ಇಲ್ಲಪ್ಪ. ನಿನಗೆ ಬೇಸರ ಇಲ್ಲ ಅಂತ ಆದ್ರೆ ನಮಗೂ ತೊಂದರೆ ಇಲ್ಲ. ಯಾವುದಕ್ಕೆ? ಮಾತಾಡುವುದಕ್ಕೆ. ಹಾಗೆ ನಾನು ನಿನ್ನಲ್ಲಿ ಮಾತನಾಡುವುದು ನಿನಗೂ ಯಾವ ತೊಂದರೆ ಇಲ್ಲ ಅಂತಾದ್ರೆ ಮಾತನಾಡಿಸುವ ನನಗೂ ಯಾವ ಅಭ್ಯಂತರ ಇಲ್ಲ ಅಂತ ಅರ್ಥ. ಓ ಶಶಿವದನೆ, ಏನು? ಸರೋವರದ ಅಂಚಿನಲ್ಲಿ ಮಿಂಚಿನ ಕೊಡವನ್ನು ಹಿಡಿದು ಕಂಚಿನ ಕೊಡದೊಂದಿಗೆ ಇತ್ತ ಸಂಚರಿಸುತ್ತ ಹೆಣ್ಣು ಯಾರೋ ಎಂದು ಭಾವಿಸಿದೆ. ಕುತೂಹಲ ಕೇಳಿತು. ಕೇಳಿ ತಿಳಿಯಬೇಕು ಎನ್ನುತ್ತ ಕುತೂಹಲ. ಯಾರು? ನಿನ್ನ ಮೂರು ಕೇರಿಗಳಲ್ಲಿ ಹಣದ ಮಾತಾಪಿತರು ಯಾರು? ಮಾತ್ರವಲ್ಲ, ನಿನ್ನ ಈ ಸುಂದರ ಶಿಲ್ಪ ಕೊಪ್ಪುವಂತಹ ಶುಭ ನಾಮಧೇಯ ಹೇಳಿದ್ರೆ ಕೇಳುವ ಕುತೂಹಲ. ಹೇಳ್ತೀಯಾ? ನನ್ನ ಪರಿಚಯವ ಆಲಿಸಬೇಕು. ಕೈರವ ಅಂಬಿಗನು ಕೈರವ ಅಂಬಿಗನು ಬೆಸ್ತರ ವಾಲಗ ಬಾಲಗನು ಬೆಸ್ತರ ವಾಲಗ ಬಾಲಗನು ಶೂರನವನೇ ಬಿದಯ ದಾರಿಗೆ ನಾನೈ ಶೂರನವನೇ ಬಿದಯ ದಾರಿಗೆ ನಾನೈ ವೀರನೇ ನೀಯ ಎಂಬುದ ಅರಿಯೇ ವೀರನೇ ನೀಯ ಎಂಬುದ ಅರಿಯೇ ಶೂರನವನೆ ಬಿದ ದಾರಿಗೆ ನಾನೈ ವೀರನೇ ನೀನ್ಯಾರೆಂಬುದ ಅರಿಯೇ. ಶೂರನವನೆ ಬಿದ ದಾರಿಗೆ ನಾನೈ ವೀರನೇ ನೀನ್ಯಾರೆಂಬುದ ನರೇ. ಕೈರವ ಅಂಬಿಗನು ಬೆಸ್ತರ ಓಲಗ ಬಾಲಗನು ಶೂರನವನೆ ಬಿದಯ ದಾರಿಗೆ ನಾನೈ ದಾರಿಗೆ ನಾನೈ
ವೀರನಿನೀಯ ಎಂಬುದ ಅರಿಯೇ ಓ ವೀರನಿನೀಯ ಎಂಬುದ ಅರಿಯೇ ಎಂಬುದ ಅರಿಯ ಕೈರವ ಅಂಬಿಗನು ಎತ್ತರ ಬಾಲಗನು ಪರಿಚಯವನ್ನು ಹೇಳಿಕೊಳ್ಳುವಲ್ಲಿ ಸಂಬಂಧಗಳು ಸಿಕ್ಕಿದಾಗ ಯೋಗಕ್ಷೇಮ ವಿಚಾರಿಸಬೇಕಂತೆ, ಅಪರಿಚಿತರು ಸಿಕ್ಕಿದಾಗ ಪರಿಚಯಿಸಿಕೊಳ್ಳಬೇಕಂತೆ. ಅದು ಅಪರಾಧ ಅಲ್ಲ. ಲೋಕ ರೂಢಿ. ನಾನು ಇಲ್ಲಿ ನನ್ನ ಮೂಲ ಓಲಿ ಮೂಲ ಓಲಿ ಅಂದ್ರೆ ಓಲಿ ದೊಡ್ಡ ತೆಂಗಿನ ಮರ ಕಾಣಿಸ್ತಾ ಉಂಟು ನೋಡಿ. ತೆಂಗಿನ ಮರದ ಕೆಳಗೆ ಸಣ್ಣ 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 ಗುಡಿಸಲಿದೆ ನೋಡಿ. ಅದು ಓಲಿ ಕಾಣಿಸ್ತದ? ಹೌದು ಕಾಣಿಸ್ತದೆ. ಅದು ಬೆಸ್ತರಕೇರಿ ಓಲಿ. ಅದು ನೀವು ದೂರ ಹೋಗಿ. ಓ ಅಲ್ಲಿ ನೋಡಿ, ನೀವು ಇಲ್ಲಿ ಬರಬೇಡಿ. ಆಗಲ್ಲ ನೀನು ಆ ಕಡೆ ತೋರಿಸ್ತಾ ಇದ್ಯಾ, ನಾನು ಭಾವ ಪರವಶನಾಗಿ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದ. ಅಲ್ಲಿ ಇಲ್ಲಲ್ಲ, ಅಲ್ಲಿ ಆ ಬೆಸ್ತರಕೇರಿಯಲ್ಲಿ ಸಣ್ಣ ಸಣ್ಣ ಗುಡಿಸಲು ಕಾಣಿಸ್ತಾ ಇದೆ ನೋಡಿ. ಸಣ್ಣ ಗುಡಿಸಲುಗಳ ಮಧ್ಯೆ ಒಂದು ದೊಡ್ಡ ಮನೆ ಕಾಣಿಸ್ತಾ ಉಂಟು. ಅಲ್ಲಿ ನಡುವೆ ಅಲ್ಲಿ ಇಲ್ಲಲ್ಲ ಅಲ್ಲಿ ನಡುವೆ ಸಣ್ಣ ಸಣ್ಣ ಗುಡಿಸಲ ನಡುವೆ ಒಂದು ದೊಡ್ಡ ಮನೆ. ನಿಮ್ಮ ದೃಷ್ಟಿ ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತದೆ. ಅಂದ್ರೆ ಹಾಗೆ ಕೇಳು. ಕಣ್ಣಿ ಕಸ ಬಿತ್ತಾ? ಇಲ್ವಾ, ಕಸ ಬೀಳಿಲ್ಲ. ಇಲ್ವಾ? ನನಗೆ ಯಾಕೆ ಹಾಗಾಯ್ತು ಕೇಳು. ಯಾಕೆ? ಮಾತನಾಡುವುದು ನಿನ್ನಲ್ಲಿಯಾ? ನೀನು ಕೈ ತೋರಿಸಿದ ಆ ಕಡೆಗ? ಹೌದು. ಒಂದು ಕಣ್ಣು ಆ ಕಡೆಗೆ ಹೋಯ್ತು, ಒಂದು ಕಣ್ಣು ಈ ಕಡೆಗೆ ಹೋಯ್ತು. ಹೌದಾ? ಜಾಗ್ರತೆ ಮಾಡಿ. ಈ ಕಡೆಗೆ ಹೋದ ಕಣ್ಣು ಆ ಕಡೆ ಬರ್ದಿದ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಅಲ್ಲ, ಮೆಲ್ಲಗಡೆ ಆಗ್ತದೆ. ಹೌದೌದು. ಅಂದ್ರೆ ಆ ದೊಡ್ಡ ಗುಡಿಸಲು ಹೇಳಿದ್ನಲ್ಲ, ಆ ಕೇರಿಯ ಅಧಿಪನ ಮನೆಯದು. ಅದೀಪ ಅಂದ್ರೆ ಕೈರವನ ಮನೆ. ಅವ ಸತ್ತಾಳಾಗಿ ಮೋಣ ತಿಂದು ಹೋಗ್ಲಿಕ್ಕೆ. ಏನ್ ಹೇಳಿದ್ರು ನೀವು? ನಾನು ಕೇಳಿದ್ದು ನಿನ್ನ ಪರಿಚಯ. ಹೋಗಿ ಬೆಸ್ತರದೀಪರಾದಂತಹ ಕೈರವನ ವಿಳಾಸ ಕಟ್ಟಿಕೊಂಡು ನನಗೇನಾಗಬೇಕು? ನಾನು ಮೊದಲೇ ಹೇಳಿದ್ದೇನೆ, ನಾನು ಇಲ್ಲಿ ನನ್ನ ಮೂಲ ಅಲ್ಲಿ ಅಂತ. ನನ್ನ ಪೀಠಿಕೆ ಅಲ್ಲಿಂದ ಪ್ರಾರಂಭ ಆಗ್ಬೇಕು. ಓ, ಪೀಠಿಕೆ ಎಂಬ ಪಂಚಾಂಗ ಅದೇಯಾ? ಹೌದೌದು. ಆ ಕೈರವ ಅಂತ ಹೇಳಿದ್ನಲ್ಲ, ತಂಡಕ್ಕೆ ತಂಡೇಲನಿದ್ದಾನೆ, ಗುರಿಕಾರನಾಗಿದ್ದಾನೆ. ಅಷ್ಟೇಯಾ? ಮತ್ತೆ ಅವರಿಗೂ ನಿನಗೂ ನಾನು ಅವರ ಮಗಳು. ನೀನು ಕೈರವನ ಮಗಳ? ಕೈರವನ ಮಗಳು. ಅಡ್ಡಿಲ್ಲ. ಯಾವುದಕ್ಕೆ? ಅಲ್ಲ, ಮಾತನಾಡುವ ಸ್ಪಂದನ ಶಕ್ತಿಗೆ ಅಡ್ಡಿಲ್ಲ ಅಂತ ಹೇಳ್ತಾರೆ. ಹೌದಾ? ನಿಮ್ಮ ಸ್ವರದ ಭಾವ ಸ್ವಲ್ಪ ಬದಲಾದಾಗ ಆಗ್ತದೆ. ಅದು ಭಾವಜೀವಿಗಳ ಸಮ್ಮುಖದಲ್ಲಿ ಕಾಣಿಸಿಕೊಂಡಾಗ ಭಾವ ಪರವಶರಾಗಿ ಮಾತಾಡಬೇಕು. ಅದಿಲ್ಲ ಅಂತ ಅಂದ್ರೆ ಅವ ಭಾವಜೀವಿಯೇ ಅಲ್ಲ ಅಂತ ಅರ್ಥ. ಹಾಗೆ ನಿಮ್ಮಲ್ಲಿ ಭಾವನೆ ತುಂಬಾ ಉಂಟು. ನನ್ನ ಹೆಸರು ಇನ್ನು ಭಾವನೆ ಹೊರಗ್ಲಿಕ್ಕೆ ಉಂಟು. ಹೌದಾ? ಈಗ ಬೇಡ ಅನ್ನಿಸ್ತದೆ. ನನ್ನ ಹೆಸರು ದಾರಿಕಾ. ಏನಂದೆ? ದಾರಿಕಾ. ಏನಂದೆ? ದೇವ್ರು ಎಲ್ಲ ಕೊಟ್ಟಿದ್ದಾನೆ, ನಿಮ್ಗೆ ಕಿವಿಯೇ ಕೊಡ್ಲಿಲ್ವಲ್ಲ? ಕಿವಿ ಕೇಳಿಸುದಿಲ್ಲ, ಹತ್ತಿರ ಹಾಗಲ್ಲ. ನೀನು ಹೇಳಿದ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ಬಹಳ ಸಂತೋಷ ಆದದ್ದು ನನಗೆ. ಏನು? ಯಾಕೆ ಗೊತ್ತಾ? 3 ಅಕ್ಷರದ ಒಂದು ಹೆಸರು, ದಾರಿಕಾ. ನಮಗೆಲ್ಲ ಹಲ್ಲುಂಟು, ನಿರರ್ಗಳವಾಗಿ ಕರೆಯಬಹುದು. ಹಲ್ಲಿಲ್ಲದ ಹೋದ ವೃದ್ಧರೂ ಸಹ ನಿರರ್ಗಳವಾಗಿ ಕರೆಯಬಹುದು. ಹಾಗೆ ತೊಡಕಾಗುವುದಿಲ್ಲ ಅಂತ. ಎಲ್ಲಿ ಒತ್ತಕ್ಷರ ಇಲ್ಲ. ದಾಳಿಕಾ, ವಾ ದಾಳಿಕಾ, ದಾಳಿಕಾ, ವಾ ದಾಳಿಕಾ. ಈಗಲೇ ಗೊತ್ತಾಯ್ತು ನೀವು ವಯಸ್ಸಾದ್ಮೇಲೆ ಹೇಗಾಗ್ತೀರಿ ಅಂತ. ನಾನು ಈಗ ನೋಡಿದೆ. ಹಾಗಲ್ಲವೇ? ಅಷ್ಟು ಸುಲಭವಾದ ಸುಲಲಿತವಾದ ಹೆಸರು ಅಂತ ದಾರಿಕಾ ಅಂತ. ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ, ಮನೆಯಲ್ಲಿ ನೀರು ಮುಗಿಯಿತು. ಮನೆಯಲ್ಲಿ ನೀರು ಮುಗಿತು ಅಂದ್ರೆ ನೀರಿಲ್ಲ ಅಂತ. ಮನೆಯಲ್ಲಿ ತೊಂದಿಟ್ಟು ನೀರೆಲ್ಲ ಮುಗಿತು. ಹೌದೌದು. ಹಾಗಾಗಿ ನೀರು ತರೋದಕ್ಕಾಗಿ ಬಾವಿ ಕಟ್ಟಿಗೆ ಬಂದೆ. ನಿಮ್ಮನ್ನು ಕಂಡೆ, ನನಗೆ ಆಶ್ಚರ್ಯವಾದದ್ದು. ಯಾಕೆ? ನಿಮ್ಮ ಉಡುಗೆ ತೊಡುಗೆಯನ್ನು ಗಮನಿಸಿದ್ರೆ ನೀವು ನಮ್ಮವರಲ್ಲ ಅಂತ ಅರ್ಥವಾಯಿತು. ನಿಮ್ಮ ಜಾತಿಯವರು ದೇವರಣ. ಹೌದು, ಹೀಗೆಲ್ಲ ಹಾಕೊಳ್ಳೋದು ಇಲ್ಲ ನಾವು. ಅದು ಹೌದು ಅಂತಾದ್ರೆ ನೀವ್ಯಾರು, ನಿಮ್ಮ ಹೆಸರು ಏನು, ಇಲ್ಲಿ ಬರುವರೆ ಕಾರಣ ಏನು, ಎಲ್ಲವನ್ನೂ ತಿಳಿಸ್ತೀರಿ. ಚೈತ್ಯ
ಶಿಥಿಲಾಗ್ಯನೋ ಕುವಲಯಂಬಗಿ ಕೇಳಿ ವನವಿಹಾರಕ್ಕೆ ಬಂದೆ ಕುವಲಯಂಬಗಿ ಕೇಳಿ ಕುವಲಯಂಬಗಿ ಕೇಳಿ ವನವಿಹಾರಕ್ಕೆ ಬಂದೆ ವನವಿಹಾರಕ್ಕೆ ಬಂದೆ ತವ ಸಮಗನೆ ಕಂಡೆನು ತವ ಸಮಗನೆ ಕಂಡೆನು 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 ಕುವಲಯಂಬಗಿ ಕೇಳಿ ವನವಿಹಾರಕ್ಕೆ ಬಂದೆ ತವ ಸಮಗನೆ ಕಂಡೆನು ಕೇಳುವುದಕ್ಕೆ ಬಹಳ ಸುಂದರವಾದಂತಹ ಹೆಸರು ತಾರಿಕಾ ಎಂಬ ಹಾಗೆ. ಅದು ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ನನ್ನ ಮನಸ್ಸಿನ ಭಾವನೆಯನ್ನ ನೇರವಾಗಿ ಹೇಳಿಕೊಳ್ಳುವಲ್ಲಿ ಯಾವ ಸಂದೇಹವೂ ಇಲ್ಲ. ಹೇಳಿಕೊಳ್ಳುವಲ್ಲಿ ನಮ್ಮದಾದ ವ್ಯಕ್ತಿತ್ವಕ್ಕೆ ಶೋಭಿತವಾದಂತಹ ಕೆಲವತ್ತು ನಾಲ್ಕಾರು ಹೆಸರು ಸೇರಿಸಿಯೇ ಹೇಳಬೇಕು. ಹೌದಾ? ಹೌದೌದು. ಏನು? ಎಲ್ಲಿಂದ ಪ್ರಾರಂಭ ಮಾಡುವಂತ ಸಮಸ್ಯೆ ಆಗಿದೆ ನನಗೆ. ಆ ಪರಿಚಯ ಹೇಳುವುದಕ್ಕೆ ಬಹಳ ಇದ್ರೆ ಆ ಸಮಸ್ಯೆ ಆಗುತ್ತದೆ. ನನಗಾದದ್ದು ಹಾಗೆ ಹಾ. ಸಂಕ್ಷಿಪ್ತವಾಗಿ ಹೇಳ. ಹಾ. ವೀರ, ಹಾ. ಧೀರ, ಹಾ. ಶೂರ, ಹಾ. ಘನ ಗಂಭೀರ, ಹಾ. ಕದನ ಕೋಲಾಹ. ನಿಮ್ಮ ಅಪ್ಪನಿಗೆ ಎಷ್ಟು ಪುರ್ಸೊತ್ತಿತ್ತು? ಯಾಕೆ ನಮ್ಗೆಲ್ಲ ಹಾಗಲ್ಲ, ಒಬ್ಬರಿಗೆ ಒಂದೇ ಹೆಸರು, ನಿಮ್ಗಾಗಲ್ಲ. ವೀರ, ಧೀರ, ಶೂರ, ಕದನ, ಕೋಲಾಹಲ ಇದೆಲ್ಲ ಇನ್ಯಾವುದಾದ್ರೂ ಇದೆಯಾ? ಇದೆಲ್ಲ ನಮ್ಮ ಅಪ್ಪ ಇಟ್ಟ ಹೆಸರಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಾ. ನಮ್ಮದ್ದಾದಂತಹ ಪ್ರತಿಭೆಯನ್ನು ಕಂಡು ನಮ್ಮದ್ದಾದಂತಹ ಯೋಗ್ಯತೆಯನ್ನು ಕಂಡು ಜನರೆಲ್ಲ ಮೆಚ್ಚಿಸಿ ನಮ್ಮನ್ನ ಗೌರವಿಸಿ ಸನ್ಮಾನಿಸಿ ಕೊಡುವಾಗ ಇಂಥ ಬಿರುದಾವಳಿಯನ್ನು ಕೊಟ್ಟೆ ನಮ್ಮನ್ನು ಸನ್ಮಾನಿಸುವುದು. ಬಿರುದಾವಳಿಗಳು, ಇದೆಲ್ಲ ಬಿರುದಾವಳಿ. ಅಷ್ಟು ಹಾವಳಿ ಮಾಡಿದ್ದೀರಿ ನೀವು. ಹಾವಳಿ ಅಲ್ಲ ಅದು, ಬಿರುದಾವಳಿ. ಬಿರುದಾವಳಿ. ಹೌದೌದು. ಹಾಗೆ ನಮ್ಮ ಹೆಸರು ಹೆಸರು ಒಂದೇ ಒಂದು. ಬರ್ತದೆ, ಇನ್ನು ಬರ್ಲಿಲ್ವಾ? ಹತ್ತಿಪ್ಪತ್ತಿಲ್ಲ, ಒಂದೇ. ಇದೆಲ್ಲ ಬಿರುದಾವಳಿ. ಹಾ, ನೀನು ಕೇಳಿರ್ಬೋದು. ಹಾ. ಇದು ಚೈತ್ಯ ನಗರ, ಇದು ಚೈತ್ಯನಾಡು. ಈ ಅರಸ ಸುಬಲ ಮಹಾರಾಜ. ಸುಬಲ ಮಹಾರಾಜ ಅಂತ ಹೇಳಿದ್ರೆ ನೀವ? ನಾವರಿಗೆ ವಯಸ್ಸಾಗಿದೆ ಅಂತ ಕೇಳಿದ್ದೇವೆ. ನನಗೆ ನಿನ್ನ ಅಪ್ಪ ಸಿಕ್ಕಿದ ಒಂದು ಪ್ರಶ್ನೆ ಕೇಳಿಕೊಂಡು ಏನು? ನಿನ್ ಮಗಳಂತ 7 ತಿಂಗಳಿಗೆ ಹುಟ್ಟದ ಅಂತ. ಅಲ್ಲ, ಮತ್ತೆ ನೀವು ಹೇಳಿದ್ರಲ್ಲ ಬಿರುದ. ನೀನು ಕಡಿಬಿಡಿ ಮಾಡೋದು ಯಾಕೆ ಮಾರೈತಿ? ಇನ್ನು ಬರ್ಲಿಲ್ವಾ? ಅದಲ್ಲ ಬಂದಾಗ ಹೇಳಿ, ಆಗ ಬಂದಾಗ ಹೇಳಿ. ಅಯ್ಯೋ ದೇವರೇ, ಹಾಗಲ್ಲ. ವರ್ತಮಾನ ಕಾಲದಲ್ಲಿ ಚೈತ್ಯ ನಗರವನ್ನು ಆಳುವಂತಿದ್ದಾರೆ ಸುಬಲ ಅಲ್ಲ, ಮತ್ತೆ? ಶಿಥಿಲ ಅಂದ್ರೆ ನಾನೇ ನೀವು ದೊರೆ. ಇಲ್ಲೇ ದೊರೆಗಳು. ಹೌದೇ?